ಚರ್ಚೆ ಮಾಡಬಾರ್ದು, ಯಾರು ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ. ಮತ್ತು ಇದರ ಬಗ್ಗೆ ಅವಶ್ಯಕತೆ ಇಲ್ಲ. ಯಾಕೆ ಇವರೆಲ್ಲ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಯಾರೂ ಮಾತಾಡಬಾರ್ದು, ಯಾಕಂತ ಹೇಳಿದ್ರೆ ಇದು ಸರಿನೂ ಅಲ್ಲ ಮತ್ತು ಇದರ ಅವಶ್ಯಕತೆಯೂ ಇಲ್ಲ. ಸರ್ಕಾರ ಚೆನ್ನಾಗಿ ನಡೀತಾ ಉಂಟು. ನಮ್ಮ CM ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅದರಿಂದ ಇದನ್ನು ಸುಮ್ಮನೆ ನಾವು ಅನಗತ್ಯವಾಗಿ ತಾವೇನೋ ಕೇಳಿರ್ತೀರಾ, ಅವರೇನೋ ಒಂದು ಹೇಳ್ತಾರೆ, ಅದು ಸುದ್ದಿ ಏನು ಬೇರೆ ಥರ ಆಗ್ತದೆ. ಇದು ಯಾವುದೇ ರೀತಿಯ ಗೊಂದಲನೂ ನಮ್ಮಲ್ಲಿಲ್ಲ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ಇದು ಅನಾವಶ್ಯಕವಾಗಿ ಇದು ಕೆಲವರು ಹೇಳಿಕೆಗಳಿಂದ ಆಗ್ತಾ ಇದೆ. ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಈಗ ಅಹಿಂದ ನಾಯಕರು ಈಗ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಹೈಕಮಾಂಡ್ ಯಾರು ಬೇಕಾದ್ರೆ ಭೇಟಿಯಾಗಿ ತಪ್ಪೇನೇನು, ಒಳ್ಳೇದು. ಯಾರು ಬೇಕಾದ್ರೆ ಭೇಟಿ ಆಗ್ಬೋದು. ಅದು ಆಂತರಿಕ ಪ್ರಜಾಪ್ರಭುತ್ವ ಇದ್ದೇ. ಸಮಾವೇಶ ಮಾಡೋ ಸಂಬಂಧವಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಮಾವೇಶ ಯಾಕಂದರೆ ಅಹಿಂದ ನಮ್ಮ ಒಂದು ಪಕ್ಷದ ಒಂದು ಸೈದ್ಧಾಂತಿಕವಾಗಿ ನಾವು ಸಾಮಾಜಿಕ ನ್ಯಾಯ ಪರ ಮತ್ತು ಅಹಿಂದ ವರ್ಗ, ಶೋಷಿತ ವರ್ಗದ ಜನ ಪರ ಇದೆ ಕಾಂಗ್ರೆಸ್ ಪಕ್ಷ. ಅದರಿಂದ ಅವರ ಒಂದು ಸಮಾವೇಶ ಮಾಡೋದಾಗಲಿ ಅಥವಾ ಅವ್ರ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಖಂಡಿತ ನಮ್ಮದು ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ನಮ್ಮ ಬೆಂಬಲನೂ ಕೂಡ ಇರ್ತದೆ, ನಮ್ಮ ಪೂರ್ತಿ ಅದಕ್ಕೆ ಸಹಕಾರ ಕೂಡ ಇರ್ತದೆ. ಹೈಕಮಾಂಡ್ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಸರ್ ಏನು ಅಂದರೆ ಮಾತಾಡಬಾರ್ದು. ಕೆಲವ್ರು ಏನಾಗ್ತದೆ ಇವತ್ತು ಮಾಧ್ಯಮ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಯಾರೋ ಹೋಗಿ ಹೇಳಿದಾಗ ಏನು ಹೇಳ್ಬಿಡ್ತಾರೆ. ಅದು ಒಂಥರ ಸನ್ನಿವೇಶಗಳು. ಅವರೇ ಏನು ಪತ್ರಿಕಾಗೋಷ್ಠಿ ಕರೆದಿನ ಹೇಳ್ತಾ ಇಲ್ಲ. ಎಲ್ಲೋ ಕಡೆ ಹೋಗಿರ್ತಾರೆ, ತಾವು ಕೇಳ್ತೀರಾ, ಅವ್ರೇನೋ ಹೇಳ್ತಾರೆ ಅಷ್ಟೇ. ಬಿಟ್ಟರೆ ಬೇರೆ ಇದೆ BJPಯಲ್ಲಿ ಆಗ್ತಾ ಉಂಟಲ್ಲ, ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಇದು ಕೆಲವರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಯಾವುದೇ ರೀತಿಯ ಶಾಸಕಾಂಗದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಪಕ್ಷದಲ್ಲೂ ಕೂಡ ಇಲ್ಲ. ನವೆಂಬರ್ ತಿಂಗಳಲ್ಲಿ CM ಬದಲಾಗ್ತಾರೆ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ ಸರ್. ಅಶೋಕ್ ಅವರು ಅವ್ರ ಕುರ್ಚಿ ನೋಡ್ಕೊಳ್ಳಿ ಸಾಕೀಗ. ಅವ್ರ ಮುಂದೆ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಅವರೇ ಮುಂದೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ವಿರೋಧ ಪಕ್ಷ ನಾಯಕರಾಗಿ. ಸುಮ್ಮನೆ ಯಾಕಿದ್ದೆಲ್ಲ ಭವಿಷ್ಯವಾಣಿಗಳು ನೋಡಬೇಕು. ಪರಮೇಶ್ವರ್ ಸಾಹೇಬ್ರು ಹೇಳಿದ್ರಲ್ಲ, ಅಶೋಕ್ ಅವರಿಗೆ ಈ ಥರ ಭವಿಷ್ಯವನ್ನು ಒಂದು ನೋಡೋದಕ್ಕೆ ಯಾವಾಗ ಶಕ್ತಿ ಭಗವಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದರಿಂದ ಈಗ ಅವ್ರಿಗೂ ಮನೆ ಸರಿ ಮಾಡಿಕೊಂಡ್ರೆ ಅಶೋಕ್ ಅವರು ಗಮನ ಕೊಟ್ಟರೆ ಒಳ್ಳೆಯದು. ನಾವೆಲ್ಲ ಚೆನ್ನಾಗಿದ್ದೀವಿ. ಸುಮ್ಮನೆ ಈ ಥರದೆಲ್ಲ ನಗೆಪಾಡ್ಲಿಕ್ಕೆ ಈಡಾಗಬೇಡಿ ದಯವಿಟ್ಟು. ಯಾಕಂದ್ರೆ ತಾವು ವಿರೋಧ ಪಕ್ಷ ನಾಯಕರು. ಸುಮ್ಮನೆ ಏನೇನೋ ಈ ಥರ ಮಾತಾಡಿಕೊಂಡು ಜನ ನಿಮ್ಮ ಬಗ್ಗೆ ಏನಂತ ತಿಳ್ಕೊಬೇಕು. ಈ ಥರ ಹೇಳಿಕೆಗಳು ಕೊಟ್ಟರೆ ನಿಮ್ಮ ಕುರ್ಚಿಗೆ ನೀವೇ ಒಂದು ರೀತಿ ಅದನ್ನು ಕೆಳಗೆ ಇಳಿಸ್ತಾ ಇದ್ದೀರ ಗೌರವವನ್ನು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಚರ್ಚೆ ಮಾಡಬಾರ್ದು, ಯಾರು ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ. ಮತ್ತು ಇದರ ಬಗ್ಗೆ ಅವಶ್ಯಕತೆ ಇಲ್ಲ. ಯಾಕೆ ಇವರೆಲ್ಲ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಯಾರೂ ಮಾತಾಡಬಾರ್ದು, ಯಾಕಂತ ಹೇಳಿದ್ರೆ ಇದು ಸರಿನೂ ಅಲ್ಲ ಮತ್ತು ಇದರ ಅವಶ್ಯಕತೆಯೂ ಇಲ್ಲ. ಸರ್ಕಾರ ಚೆನ್ನಾಗಿ ನಡೀತಾ ಉಂಟು. ನಮ್ಮ CM ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅದರಿಂದ ಇದನ್ನು ಸುಮ್ಮನೆ ನಾವು ಅನಗತ್ಯವಾಗಿ ತಾವೇನೋ ಕೇಳಿರ್ತೀರಾ, ಅವರೇನೋ ಒಂದು ಹೇಳ್ತಾರೆ, ಅದು ಸುದ್ದಿ ಏನು ಬೇರೆ ಥರ ಆಗ್ತದೆ. ಇದು ಯಾವುದೇ ರೀತಿಯ ಗೊಂದಲನೂ ನಮ್ಮಲ್ಲಿಲ್ಲ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಇದು ಅನಾವಶ್ಯಕವಾಗಿ ಇದು ಕೆಲವರು ಹೇಳಿಕೆಗಳಿಂದ ಆಗ್ತಾ ಇದೆ. ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಈಗ ಅಹಿಂದ ನಾಯಕರು ಈಗ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಹೈಕಮಾಂಡ್ ಯಾರು ಬೇಕಾದ್ರೆ ಭೇಟಿಯಾಗಿ ತಪ್ಪೇನೇನು, ಒಳ್ಳೇದು. ಯಾರು ಬೇಕಾದ್ರೆ ಭೇಟಿ ಆಗ್ಬೋದು. ಅದು ಆಂತರಿಕ ಪ್ರಜಾಪ್ರಭುತ್ವ ಇದ್ದೇ. ಸಮಾವೇಶ ಮಾಡೋ ಸಂಬಂಧವಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಮಾವೇಶ ಯಾಕಂದರೆ ಅಹಿಂದ ನಮ್ಮ ಒಂದು ಪಕ್ಷದ ಒಂದು ಸೈದ್ಧಾಂತಿಕವಾಗಿ ನಾವು ಸಾಮಾಜಿಕ ನ್ಯಾಯ ಪರ ಮತ್ತು ಅಹಿಂದ ವರ್ಗ, ಶೋಷಿತ ವರ್ಗದ ಜನ ಪರ ಇದೆ ಕಾಂಗ್ರೆಸ್ ಪಕ್ಷ. ಅದರಿಂದ ಅವರ ಒಂದು ಸಮಾವೇಶ ಮಾಡೋದಾಗಲಿ ಅಥವಾ ಅವ್ರ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಖಂಡಿತ ನಮ್ಮದು ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ನಮ್ಮ ಬೆಂಬಲನೂ ಕೂಡ ಇರ್ತದೆ, ನಮ್ಮ ಪೂರ್ತಿ ಅದಕ್ಕೆ ಸಹಕಾರ ಕೂಡ ಇರ್ತದೆ. ಹೈಕಮಾಂಡ್ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಸರ್ ಏನು ಅಂದರೆ ಮಾತಾಡಬಾರ್ದು. ಕೆಲವ್ರು ಏನಾಗ್ತದೆ ಇವತ್ತು ಮಾಧ್ಯಮ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಯಾರೋ ಹೋಗಿ ಹೇಳಿದಾಗ ಏನು ಹೇಳ್ಬಿಡ್ತಾರೆ. ಅದು ಒಂಥರ ಸನ್ನಿವೇಶಗಳು. ಅವರೇ ಏನು ಪತ್ರಿಕಾಗೋಷ್ಠಿ ಕರೆದಿನ ಹೇಳ್ತಾ ಇಲ್ಲ. ಎಲ್ಲೋ ಕಡೆ ಹೋಗಿರ್ತಾರೆ, ತಾವು ಕೇಳ್ತೀರಾ, ಅವ್ರೇನೋ ಹೇಳ್ತಾರೆ ಅಷ್ಟೇ. ಬಿಟ್ಟರೆ ಬೇರೆ ಇದೆ BJPಯಲ್ಲಿ ಆಗ್ತಾ ಉಂಟಲ್ಲ, ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಇದು ಕೆಲವರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಯಾವುದೇ ರೀತಿಯ ಶಾಸಕಾಂಗದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಪಕ್ಷದಲ್ಲೂ ಕೂಡ ಇಲ್ಲ. ನವೆಂಬರ್ ತಿಂಗಳಲ್ಲಿ CM ಬದಲಾಗ್ತಾರೆ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ ಸರ್. ಅಶೋಕ್ ಅವರು ಅವ್ರ ಕುರ್ಚಿ ನೋಡ್ಕೊಳ್ಳಿ ಸಾಕೀಗ. ಅವ್ರ ಮುಂದೆ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಅವರೇ ಮುಂದೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ವಿರೋಧ ಪಕ್ಷ ನಾಯಕರಾಗಿ. ಸುಮ್ಮನೆ ಯಾಕಿದ್ದೆಲ್ಲ ಭವಿಷ್ಯವಾಣಿಗಳು ನೋಡಬೇಕು. ಪರಮೇಶ್ವರ್ ಸಾಹೇಬ್ರು ಹೇಳಿದ್ರಲ್ಲ, ಅಶೋಕ್ ಅವರಿಗೆ ಈ ಥರ ಭವಿಷ್ಯವನ್ನು ಒಂದು ನೋಡೋದಕ್ಕೆ ಯಾವಾಗ ಶಕ್ತಿ ಭಗವಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದರಿಂದ ಈಗ ಅವ್ರಿಗೂ ಮನೆ ಸರಿ ಮಾಡಿಕೊಂಡ್ರೆ ಅಶೋಕ್ ಅವರು ಗಮನ ಕೊಟ್ಟರೆ ಒಳ್ಳೆಯದು. ನಾವೆಲ್ಲ ಚೆನ್ನಾಗಿದ್ದೀವಿ. ಸುಮ್ಮನೆ ಈ ಥರದೆಲ್ಲ ನಗೆಪಾಡ್ಲಿಕ್ಕೆ ಈಡಾಗಬೇಡಿ ದಯವಿಟ್ಟು. ಯಾಕಂದ್ರೆ ತಾವು ವಿರೋಧ ಪಕ್ಷ ನಾಯಕರು. ಸುಮ್ಮನೆ ಏನೇನೋ ಈ ಥರ ಮಾತಾಡಿಕೊಂಡು ಜನ ನಿಮ್ಮ ಬಗ್ಗೆ ಏನಂತ ತಿಳ್ಕೊಬೇಕು. ಈ ಥರ ಹೇಳಿಕೆಗಳು ಕೊಟ್ಟರೆ ನಿಮ್ಮ ಕುರ್ಚಿಗೆ ನೀವೇ ಒಂದು ರೀತಿ ಅದನ್ನು ಕೆಳಗೆ ಇಳಿಸ್ತಾ ಇದ್ದೀರ ಗೌರವವನ್ನು. ಓಕೆ, ಥ್ಯಾಂಕ್ ಯು ಸರ್.